ಈ ಮೊನ್ನೆ ನಡೆದಂಥ ಘಟನೆ ಬಗ್ಗೆ ಕಾಂಗ್ರೆಸ್ ಪಕ್ಷ ಹಾಗೂ ವೈಯಕ್ತಿಕವಾಗಿ ನಾನು ಖಂಡಿಸ್ತೇನೆ. ಯಾರೂ ಕೂಡ ಯಾವುದೇ ಸಮಾಜದವರಾಗಿರ್ಬೋದು, ಎಷ್ಟೇ ದೊಡ್ಡ ಪ್ರಭಾವಿ ಆಗಿರ್ಬೋದು, ಕಾನೂನನ್ನು ಅವರ ಕೈನಲ್ಲಿ ತಗೊಳ್ಳುವ ಅಧಿಕಾರ ಸರ್ಕಾರ ಹಾಗೂ ಸಂವಿಧಾನ ಯಾರಿಗೂ ಕೊಟ್ಟಿಲ್ಲ. ಆದರೆ ಇತ್ತೀಚೆಗೆ ಕಲಬುರಗಿನಲ್ಲಿ ಏನಾಗ್ತಾ ಇದೆ ಅಂದರೆ, ಕೆಲವು ರಾಜಕಾರಣಿಗಳು, ವಿಶೇಷವಾಗಿ BJP ಪಕ್ಷ ಮತ್ತು ಇನ್ನು ಕೆಲವು ವ್ಯಕ್ತಿಗಳು, ಯಾರು ಸ್ವಯಂ ಘೋಷಿತ ಸಮಾಜ ಸೇವಕರು, ಕಲಬುರಗಿಯ ಹಿತಾಸಕ್ತಿ ಕಾಪಾಡೋರು ಅಂತ ಕೆಲವು ವ್ಯಕ್ತಿಗಳು ಹುಟ್ಕೊಂಡಿದ್ದಾರೆ. ಅವರು ಸರ್ಕಾರವನ್ನು ಮುಜುಗರ ಮಾಡಬೇಕು, ಸರ್ಕಾರವನ್ನು ಪದೇ ಪದೇ ಜನರ ಮುಂದೆ ಒಂದು ರೀತಿ ಕೆಟ್ಟ ಹೆಸರು ತರಿಸ್ಬೇಕು, ಅವರ ಪ್ರಾಮಾಣಿಕ ಪ್ರಯತ್ನ ನಡೆಸ್ತಾನೇ ಇದ್ದಾರೆ. ಇವತ್ತು ನಾನು ನಮ್ಮ ಜವಾಬ್ದಾರಿ ಮೇಲೆ ಜಾರ್ಕೋತಾ ಇಲ್ಲ, ನಮ್ಮ ಜವಾಬ್ದಾರಿಯಿಂದ ಜಾರ್ಕೊತಾ ಇಲ್ಲ, ಅಥವಾ ನಾವು ಮೈ ಮೇಲೆ ಎಣ್ಣೆ ಹಚ್ಕೊಂಡು ಇಲ್ಲಪ್ಪ ಇದು ಪರ್ಸ್ನಲ್ ವಿಷಯ ಅಂತಲೂ ಹೇಳ್ತಾರೆ. ಎಲ್ಲರೂ ಮಾಧ್ಯಮ ಸ್ನೇಹಿತರು, ಭಾಳಷ್ಟು ಜನ ಅನುಭವಸ್ಥರಿದ್ದೀರ, ಇಲ್ಲಿ ಇಂಥದ್ದು ಹಲವಾರು ಘಟನೆಗಳು ನೋಡಿದ್ದೀರ. ಸಾಕಷ್ಟು ಜಗಳಗಳು ಕೈ ಮೀರಿ, ಪರಿಸ್ಥಿತಿ ಮೀರಿ ಕೊಲೆಗಳು ಆಗಿರೋದು ಕೂಡ ನೋಡಿದ್ದೀರ. ಆಮೇಲೆ ಇವೆಲ್ಲ ಹೆಚ್ಚಾಗಿ ಆಲ್ಮೋಸ್ಟ್ 99% ಟೈಮ್ಸ್ ಏನಾಗುತ್ತೆ, ವೈಯಕ್ತಿಕ ಕಾರಣಗಳಿಂದ ಈ ಕೊಲೆಗಳಾಗ್ತದೆ. ಅದು ಸಾಕ್ಷಿ ತಾವೂ ಇದ್ದೀರ. ಎಲ್ಲನೂ ಕೂಡ ಗೃಹ ಇಲಾಖೆಗೆ ಗಮನಕ್ಕೆ ಬರುತ್ತೆ ಅಂತ ಇರೋದಿಲ್ಲ. ಆದರೆ ಇಂಥ ಯಾರು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಇರ್ತಾರೆ, ಅಥವಾ ಅವ್ರ ಮೇಲೆ ಮುಂಚಿತವಾಗಿ ಏನಾದರೂ ಕೇಸ್ ಇದ್ದರೆ, ಅಥವಾ ಅವ್ರ ಮುಂಚಿತವಾಗವೇ ಇವ್ರ ಮೇಲೆ ಅನುಮಾನ ಇದ್ದರೆ ನಿಗಾ ಇಟ್ಟು ಅವ್ರನ್ನ ಪದೇ ಪದೇ ಪರೇಡ್ ಮಾಡಿಸೋದಿರ್ಬೋದು, ಬಂದು ಹಾಜರಿ ಹಾಕ್ಸೋದಂತ ಇರ್ಬೋದು, ಇವೆಲ್ಲನೂ ಮಾಡ್ತಾನೇ ಇರ್ತದೆ. ಆದರೆ ಯಾವುದೇ ಸರ್ಕಾರ ಇರ್ಬೋದು, ಎಲ್ಲ ವೈಯಕ್ತಿಕ ವಿಚಾರಗಳ ಮೇಲೆ ಗಮನ ಇಟ್ಟೋದು, ನಿಗಾ ಇಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದು ತಮಗೂ ತಿಳಿದಂಥ ವಿಷಯ. ಹಾಗಂತ ನಮ್ಮ ಜವಾಬ್ದಾರಿ ಇಲ್ಲ ಅಂತಲೂ ನಾನು ಹೇಳ್ತಾ ಇಲ್ಲ. ನಾವು ಜವಾಬ್ದಾರಿ ಸ್ಥಾನಮಾನದಲ್ಲಿದ್ದವರು, ನಾವು ಕೂಡ ಎಲ್ಲೆಲ್ಲಿ ನಮಗೆ ಇಂಥ ಮಾಹಿತಿಗಳು ಬರ್ತದೆ ಅದನ್ನು ತಡೆ ಹಿಡಿಯೋದು ನಮ್ಮ ಜವಾಬ್ದಾರಿ ಕೂಡ ಆಗ್ತದೆ. ಆದರೆ ಇಲ್ಲೇನಾಗ್ಬಿಟ್ಟಿದೆ, ಕಳೆದ 8 ತಿಂಗಳಲ್ಲಿ BJP ಅವರು ಪಾಪ ಏನಾಗ್ಬಿಟ್ಟಿದ್ದಾರೆ, ಅವರಿಗೆ ಈಗ ನಿರುದ್ಯೋಗ ನಿರುದ್ಯೋಗದ ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ಬರ್ತಾರೆ ಅವರಿಗೆ. ನಿರುದ್ಯೋಗಿ ರಾಜಕಾರಣಿ ಆದ ತಕ್ಷಣ ಮತ್ತೊಮ್ಮೆ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಇವತ್ತು ಅವರು ಇಂಥ ಕೆಲಸಗಳಿಗೆ ಮುಂದಾಗಿದ್ದಾರೆ. ಅವರು ಮತ್ತು ಅವರ ಅವಿಭಾಜ್ಯ ಅಂಗಗಳಿವೆ ಕೆಲವು, ಈ ಶ್ರೀರಾಮ ಸೇನೆ ಅಂತವು ಅಧಿಕೃತವಾಗಿ ಪಾರ್ಟಿನಲ್ಲಿಲ್ಲ ಅಂದ್ರೂ ಕೂಡ ಇವರೆಲ್ಲ BJPಯ ಅವಿಭಾಜ್ಯ ಅಂಗಗಳು, ಕೆಲಸಕ್ಕೆ ಬರಲಾರ್ದವರು, ರಾಮನ ಹೆಸರು ಮೇಲೆ, ದೇವರ ಹೆಸರು ಮೇಲೆ ಪಾಲಿಟಿಕ್ಸ್ ಮಾಡೋರು, ಕೋಮದ ವಿಷ ಬೀಜವನ್ನು ಬಿತ್ತವರು, ಮರ್ಯಾದಾ ಪುರುಷೋತ್ತಮನ ಹೆಸರು ಮೇಲೆ ಇವರು ಸಮಾಜದಲ್ಲಿ ಮರ್ಯಾದೆ ಇರಲಾರ್ದಂಥ ಕೆಲಸ ಮಾಡೋಂಥ ವ್ಯಕ್ತಿಗಳು ಕೆಲವರು ಉಟ್ಕೊಂಡು ಬಿಟ್ಟಿದ್ದಾರೆ. ಇಲ್ಲ, ಅವ್ರದ್ದು ಕೆಲಸ ಏನವಪ್ಪ ಅಂದರೆ, ಚುನಾವಣೆ ಬಂದಾಗ ಹೆಚ್ಚು ಕೋಮ ಪ್ರಚೋದನೆ ಕೊಡೋದು, ಚುನಾವಣೆ ಇರಲಾರ್ದಾಗ ಇಂಥ ಸಸಿಗಳನ್ನು ನೆಟ್ಟಿ ಬೆಳೆಸೋದು ಕೆಲಸ ಇವ್ರದ್ದು.